ಹಾಯ್ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನಮ್ಮ ರೆಸಿಪಿ ಬಂದು ತೆಂಗಿನಕಾಯಿ ಚಿತ್ರಾನ್ನ ಅಂತ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ತೆಂಗಿನಕಾಯಿ ಚಿತ್ರಾನ್ನ ಅಂತ ಹೇಳಿದೆ. ಸೊ ಇದಕ್ಕೂ ನಾವು ತೆಂಗಿನಕಾಯಿನ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಫಸ್ಟ್ ನಾವು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ. ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು 3-4 ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, 1 ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ಳೋಣ. ಡ್ರೈ ಆಗೇ ರುಬ್ಬಿಟ್ಕೊಳ್ಳಿ. ಸೊ ಇದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಮಾಮೂಲಿ ನಾರ್ಮಲ್ ಚಿತ್ರಾನ್ನದ ಒಗ್ಗರಣೆ ಇಲ್ಲಿ. ಸೊ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ, ಜೀರಿಗೆ ಹಾಕ್ಕೊಳ್ಳಿ. ಅದು ಒಂದು ಸ್ವಲ್ಪ ಬಾಡಿದ ಮೇಲೆ ನೀವು ಅದಕ್ಕೆ ನಿಮಗೆ ಬೇಕಾಗಿರುವಂತಹ ಗೋಡಂಬಿ ಆಗ್ಬೋದು, ಕಡಲೆಬೀಜ ಆಗ್ಬೋದು, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಳ್ಳಿ. ನಿಮಗೆ ಕಡಲೆಬೀಜ ಗೋಡಂಬಿ ಕೆಂಪಗಾಗ್ತಾ ಇದೆ ಅಂತ ಗೊತ್ತಾದಾಗ ಅದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ನೀವು ಯಾವ್ದು ಚೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಇನ್ನೊಂದು 1 ನಿಮಿಷ ಬಾಡಿಸಿ. ಸೊ ಅದಾದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಿಕ್ಸರನ್ನು ತೆಗೆದು ಮಿಕ್ಸ್ ಮಾಡಿ ಇನ್ನೊಂದು 1-2 ನಿಮಿಷ ಅದನ್ನು ನೀವು ಸಾಟೆ ಮಾಡ್ಕೊಳ್ಳಿ, ಹುರ್ಕೊಳ್ಳಿ ಹಾಗೇನೆ. ಸೊ ಇಷ್ಟಾದಮೇಲೆ ನೀವು ಅದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೋಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೋದು. ಈ ಸಂದರ್ಭದಲ್ಲಿ ನೀವು ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡೋದ್ರಿಂದ ತೆಂಗಿನಕಾಯಿಗೆ ಉಪ್ಪು ಅರಿಶಿನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಈಗ ಮಾಡಿದ್ರೆ ಒಳ್ಳೆಯದದು. ಸೊ ಇಷ್ಟಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಅದೊಂದು ಚೆನ್ನಾಗಿರೋ ಅರೋಮಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತೆಂಗಿನಕಾಯ್ದು. ಸೊ ಅಷ್ಟಾದಮೇಲೆ ನೀವು ಕುಕ್ ಮಾಡಿಟ್ಕೊಂಡಿರುವಂತಹ ರೈಸು ತಣ್ಣಗಾಗಿರಲಿ ಅದು ಸ್ವಲ್ಪ, ಅದನ್ನು ತೆಗೆದು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಮಿಕ್ಸ್ ಮಾಡ್ಕೊಳ್ತಾ ರೈಸ್ನ ಮಿಕ್ಸ್ ಮಾಡೋ ಸಂದರ್ಭದಲ್ಲಿ ನೀವು ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ, ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಸ್ವಲ್ಪ ರುಚಿ ಅಂದರೆ ಹುಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ರುಚಿ, ಈ ತೆಂಗಿನಕಾಯಿ ಚಿತ್ರಾನ್ನಕ್ಕೆ. ಬಟ್ ಅಗೇನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು ಉಪ್ಪೇನಾದರೂ ಬೇಕನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಿ. ಸೊ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಹಾಗೆ ಕೈ ಆಡಿಸಿ ಉಪ್ಪು ಬೇಕಂದಲ್ಲಿ ಹಾಕ್ಕೊಂಡು ನೀವು ಅದಕ್ಕೆ ಗಾರ್ನಿಷ್ ಮಾಡಿ ಸ್ಟವ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. 1-2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ನೀವು ಸರ್ವ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರುವಂತಹ ಸೈಡ್ ಡಿಶ್ ಜೊತೆ ಇದನ್ನು ಸರ್ವ್ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗಂತೂ ತುಂಬ ಒಳ್ಳೆಯ ಆಪ್ಷನ್ ಇದು. ಸೊ ಟ್ರಾವೆಲ್ ಮಾಡಬೇಕಾದ್ರೂ ಇದನ್ನು ತೊಗೊಂಡೋಗೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಗೊಜ್ಜನ್ನ 1 ವಾರದ ತನಕ ಇಟ್ಕೋಬೋದಾಗತ್ತೆ. ಪ್ಲೀಸ್ ಟ್ರೈ ಮಾಡಿ.